ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನೂ ಕೂಡ ನೀವು ಅಕ್ಷರಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇದ್ದಲ್ಲಿ ಇವತ್ತೇ ಈಗಲೇ ನೀವು ಅಕ್ಷರಕ್ಷವನ್ನ ಬರ್ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷರಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿದ್ದಂತಹ ತೊಂದರೆಗಳಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಜುಲೈ 10ನೇ ತಾರೀಕು ಬಹಳ ವಿಶೇಷವಾಗಿರುವಂಥ ದಿನ. ಕ್ಯಾಲೆಂಡರ್ ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಗುರು ಪೌರ್ಣಿಮಾ ಇದೆ, ಅದು ಗೊತ್ತು. ಆದರೆ ನಮ್ಮ ಗುರುಗಳ ಒಂದು ಹುಟ್ಟುಹಬ್ಬ ಅದೇ ದಿನ ಆಗಿದೆ, ಅದು ಕೂಡ ಬಹಳ ವಿಶೇಷ. ಗುರುವಾರ ಬಂದಿದೆ, ಮತ್ತೊಂದು ವಿಶೇಷ. ಇನ್ನೊಂದು ವಿಚಾರ, ನಾನು ನೀವು ಮಾತನಾಡ್ತಾ ಇದನ್ನ ಕೇಳಿಸ್ಕೊಂಡು ಕೇಳ್ತಾ ಇರುವಂಥದ್ದು, ಸಾಕಷ್ಟು ಪೂರ್ಣವಾಗಿ ಯಂತ್ರಗಳನ್ನ ತಯಾರು ಮಾಡ್ತಾ ಇದ್ದನ್ನ ಕೇಳ್ಪಟ್ಟೆ. ಕ್ಲೈಂಟ್ಸಿಗೆ ನೀಡಬೇಕು ಅನ್ನೋ ವಿಚಾರವಾಗಿ ಮಾತನಾಡ್ತಾ ಇದ್ದನ್ನ. ಸೊ ಅದೇ ಪೂರ್ಣವಾಗಿರುವ ಯಂತ್ರಗಳನ್ನ ನಮ್ಮ ಒಂದು ವ್ಯೂವರ್ಸ್ಗೂ ಕೂಡ ನೀಡೋದ್ರಿಂದ ಅವರ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರ್ಬೋದಲ್ವಾ. ಸೊ ಇದನ್ನು ಕೇಳಬೇಕು ಕೇಳಬಾರ್ದು, ಸೊ ನಾನು ಕೇಳಿಬಿಟ್ಟೆ ಗುರುಗಳ, ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋಂಥದ್ದು ವಿಶೇಷ. ಸೊ 10ನೇ ತಾರೀಕು ಜುಲೈ ಗುರು ಪೌರ್ಣಿಮಾ, ನಿಮ್ಮ ಒಂದು ಹುಟ್ಟುಹಬ್ಬದ ವಿಶೇಷ. ಸೊ ಯಂತ್ರಗಳನ್ನ ಕೂಡ ತಯಾರು ಮಾಡಿದ್ದೀರಾ, ಅದನ್ನು ಅವ್ರಿಗೂ ಕೊಟ್ಟರು ಕೂಡ ಉಪಯೋಗ ಆಗುತ್ತೆ ಅನ್ನೋಂಥದ್ದು ನನ್ನ ಉದ್ದೇಶ. ಗುರುಗಳೇ, ಯಾವೆಲ್ಲ ಸಮಸ್ಯೆಗಳಿಗೆ ಪಡ್ಕೊಳ್ಬೋದು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಗುರು ಪೌರ್ಣಿಮಾ ವ್ಯಾಸ ಪೌರ್ಣಿಮಾ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾನೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ನಮೋ ನಮಃ. ಏನು ಮಹಾವಿಷ್ಣುವೇ ವ್ಯಾಸನು, ಆ ರೂಪ ಅವನು ಬೆರಳು ಹಾಡಿಸಿದ್ದ ಜಾಗವೇ ಇಲ್ಲ. ಈ ಜಗತ್ತಿನೆಲ್ಲವೂ ಕೂಡ ವ್ಯಾಪಿಸಿದ್ದಾನೆ ವ್ಯಾಸ. ಅವರು ಅವತಾರ ಮಾಡಿದ ದಿನ, ಆದರೆ ಡೇಟ್ ಅಂತ ತಗೊಂಡಾಗ ನಾವೆಲ್ಲೂ ಆಚರಣೆ ಮಾಡಿಲ್ಲ. ಆ ದಿನ ನಾನು ಹುಟ್ಟಿದಾಗ ಪೌರ್ಣಿಮೆ ಆಗಿತ್ತು ಅಂತ ಅಷ್ಟೇ ಮನೇಲಿ ಹೇಳ್ತಾರೆ. ಆದರೆ ಅದು ಆಷಾಢ ಮಾಸದ ಗುರು ಪೌರ್ಣಿಮೆ ಅಂತ ಹಿರಿಯರಿಗೆ ಗೊತ್ತಿರಲಿಕ್ಕಿಲ್ಲ. ಆ ನಂತರ ಅದು ಆಚರಣೆಗೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಪೌರ್ಣಮಿ ಎಂದು. ಇನ್ನು ವಿಶೇಷ ಅವತ್ತು ಬಹಳ ಪ್ರಮುಖವಾಗಿರುವಂಥದ್ದು ಅಂತ ತೆಗೆದುಕೊಂಡ್ರೆ, ಆಷಾಢ ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಕಾಳಿ ಮಾತೆಯು ಕಾಳಿದಾಸನಿಗೆ, ಅಂತಹ ಕಾಳಿದಾಸನಿಗೆ ಓಂಕಾರವನ್ನು ನಾಲಗೆಯ ಮೇಲೆ ಬರೆದ ದಿನ ಈ ಗುರು ಪೌರ್ಣಿಮೆಯ ದಿನ, ಈ ಆಷಾಢ ಮಾಸದ ವ್ಯಾಸ ಪೌರ್ಣಿಮದ ದಿನ. ಇನ್ನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ವಿಶೇಷವಾಗಿ ಎಲ್ಲ ಕಡೆ ಮಾಡ್ತಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಆದರೆ ನಾನು ಕೆಲವೊಬ್ಬರಿಗೆ, ಕೆಲವು ಮಕ್ಕಳಿಗೆ ನಾಲಿಗೆಯ ಮೇಲೆ ಓಂಕಾರವನ್ನು ಬರುತ್ತೇನೆ ಆ ದಿವಸ. ಬಹಳ ಮುಖ್ಯವಾಗಿ ನೀವು ಕೇಳಿದ್ದು ಇದೆಯಲ್ಲ, ಅದೀಗ ನೀವು ಬಂದದ್ದು ನಮ್ಮ ಕ್ಲೈಂಟ್ ಯಾರ ಬಂದ ಅವರಿಗೆ ಅದು ಪ್ರತಿ ವರ್ಷ ಅವರ ಕುಟುಂಬ ತಗೊಂಡು ಹೋಗ್ತಿರ್ತಾರೆ. ನಾನು ಯಾಕೆ ಇದನ್ನು ಹೇಳೋಕ್ಕೆ ಆಗಲ್ಲ ಅಂತಂದರೆ, ಒಂದು 25-30 ಯಂತ್ರ ಅಷ್ಟೇ ಮಾಡ್ಬೋದು ನಾನು. 25ರಿಂದ ಮ್ಯಾಕ್ಸಿಮಮ್ 30 ಯಂತ್ರಗಳಷ್ಟೇ ಬರಿಬೋದು. ಯಾಕಂದರೆ ಈ ವ್ಯಾಸ ಮಹರ್ಷಿಗಳು ಅವತರಿಸಿದ ದಿನ, ಆಮೇಲೆ ಆ ನಾಲಿಗೆಯ ಮೇಲೆ ಕಾಳಿ ಮಾತೆ ಕಾಳಿದಾಸನಿಗೆ ಬರೆದ ದಿನ, ಈ ನವಗ್ರಹ ಯಂತ್ರ ರಚನೆ ಮಾಡ್ತೀನಿ ಅವತ್ತು ನಾನು. ತುಂಬ ಜನಕ್ಕೆ ಅದನ್ನು ರಚನೆ ಮಾಡೋಕ್ಕಾಗಲ್ಲ, ಆಮೇಲೆ ಎಲ್ಲೋ ಸಿಗುವಂಥವಲ್ಲ ಅವು. ಅದಕ್ಕಾಗಿ ಆ ದಿನವೇ ಹಿಂದಿನ ದಿವಸ ಎಲ್ಲ ಶುದ್ಧೀಕರಣ ಮಾಡಿಕೊಂಡು ಅಲ್ಲಿ ಬೆಳ್ಳಿಯ ಪರದೆ ಮೇಲೆ ಬರೆದು ಬಿಟ್ಟು ಅದನ್ನು ಸಂಪುಟೀಕರಣ ಮಾಡೋ ಮುಖಾಂತರ, ಕೆಲವರು ಗೊತ್ತಿರುತ್ತೆ, ಅವರು ಮೊದಲೇ 1 ತಿಂಗಳು ಮೊದಲೇ ಎಲ್ಲಿರ್ತಾರೆ, ಅವತ್ತು ಬರೆದು ಪೂಜೆಗಿಟ್ಟು ನಾನು ಪಂಚಮಿಗೋ ದಶಮಿಗೋ ಅವರಿಗೆ ಕೊಡುತ್ತೇನೆ, ಅವ್ರು ನಾನೇ ಧಾರಣೆ ಮಾಡಿಸ್ತೇನೆ. ಇದು ಇರುತ್ತೆ. ಇದನ್ನು ನಾನು ಎಲ್ರಿಗೂ ಮಾಡೋಕ್ಕೆ ಬರಲ್ಲ. ಒಂದು 25-30 ಜನಕ್ಕೆ ಅಷ್ಟೇ ನಾನು ಬರಿಬೋದು. ಜಾಸ್ತಿ ಆರ್ಡ್ರ್ ಬಂದರೆ ನಾನೆಂತ ಮಾಡೋದು, ಅದಕ್ಕೆ ನಾನು ಅದು ಹೇಳೋಕ್ಕೆ ಹೋಗಲ್ಲ. ನೀವು ಕೇಳಿದ್ದು ನಿಜ, ಪಾಪ ಅವರ ಅಪ್ಪೇನಲ್ಲಿರ್ತಾರೆ, ಆದರೆ ಎಷ್ಟು ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅದೇ ದಿನವೇ ಕೆಲವು ಬರೆದಿರುತ್ತೆ. ಈಗ ನೋಡಿ, ಈ ಸೂರ್ಯನಿಂದ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನೇನಿದೆಯೋ, ನಮಗೆ ರಕ್ಷಣೆ ಬೇಕಾಗಿರ್ತಕ್ಕಂತಹದ್ದು, ಜ್ಞಾನ ಮತ್ತು ಸಂಪತ್ತು ಕೊಡುವಂಥದ್ದು, ಈ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರನಿಗೆ ಸಂಬಂಧಪಟ್ಟ ಬೀಜಾಕ್ಷರ ಮತ್ತು ಬರೆಯುವಂಥದ್ದು. ಆ ದಿವಸ ಬರೆದದ್ದು ಬೀಜಾಕ್ಷರ ಅಂತಂದರೆ, ಒಂದು ನಾವು ಹೊಸ ಮಾಡೆಲ್ ಕಾರ್ ತೆಗೆದುಕೊಳ್ತೀವಲ್ಲ, ಕಾರ್ ಪೂರ್ಣವಾಗಿ ಒಂದು ಕುಟುಂಬ ನಿಮ್ಮದು, ಒಂದು ಕುಟುಂಬ ಪೂರ್ಣವಾಗಿ
ಮೈನ್ ಅದರಲ್ಲಿ ಇಂಜನ್ ಇದೆಯಲ್ಲ, ಅದೇ ಇಲ್ಲ ಅಂದರೆ ನಿಮ್ಮ ಕಾರ್ ಹೊಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವಾಹನದಲ್ಲಿ ಆ ಇಂಜನ್ ಹೇಗಿರುತ್ತೋ ಯಂತ್ರವೂ ಹಾಗೆ. ಅದು ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಬಿಂಬಶಕ್ತಿಗಿಂತಲೂ ಅತ್ಯಧಿಕವಾಗಿರೋ ಶಕ್ತಿ ಇದರಲ್ಲಿರುತ್ತೆ. ಯಾರಾದರೂ ಈಗ ರಿಕ್ವೆಸ್ಟ್ ಮಾಡಿದ್ರೆ ಮಾಡಿಕೊಡ್ತೀರಾ ಗುರುಗಳು? ಯಾಕಂದ್ರೆ ಇನ್ನೂ ಸ್ವಲ್ಪ ಕಾಲಾವಕಾಶ ಇದೆ. ಈಗ ನಾನು ಕೇಳಿಸ್ಕೊಂಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ. ಅದನ್ನೇ ಈಗ ನಾನು ಕಷ್ಟ ಅಂತ ಹೇಳ್ತಿದ್ದೀನಿ. ಒಂದಷ್ಟು ಜನಕ್ಕೆ ಮಾಡಬಹುದು. ತುಂಬ ಆದಾಗ ಅದೇ ಒಂದು 25-30 ಜನಕ್ಕೆ ಅಷ್ಟೇ ನಾನು ಮಾಡಿಕೊಡ್ತಿರ್ತೀನಿ. ಅದಕ್ಕೆ ನಾನೇ ಅಷ್ಟು ಬೀಜಾಕ್ಷರಗಳನ್ನು ಬರೆದು ಆ ಮೂಲಿಕೆಯನ್ನು ತುಂಬಿ ಅದಕ್ಕೆ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನ ಅಂತ ಮಾಡ್ತಿರ್ತೇವೆ. ಈ ನವಗ್ರಹಗಳ ಅಷ್ಟೂ ಬೀಜಾಕ್ಷರಗಳನ್ನು ಬರೆದು ಬಿಟ್ಟು ಅದು ಕೂಡ ಒಂದು ಹೋರಾ ಸಂದರ್ಭವನ್ನು ಇಟ್ಟುಕೊಂಡೇ ಕೆಲವು ಮಾಡಿರ್ತೇನೆ. ಈ ಹಿಂದೇನೆ ಅದಕ್ಕೆ ಮೂಲಿಕೆ ತರಬೇಕಾದ್ರೆ ಹೇಗೆ ಅಂತಂದರೆ, ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು 6 ಜನ ಆಯ್ಕೆ ಮಾಡ್ಕೊಳ್ತೀನಿ. ಆ 6 ಜನನ ಆಯ್ಕೆ ಮಾಡಿ ಅವರ ಕೈಯಿಂದಲೇ ಪೂಜೆ ಮಾಡಿಸಿ, ಒಂದೇ ನಕ್ಷತ್ರದವರು ನನಗೆ 6 ಜನ ಬೇಕು ನೋಡಿ. ಇವೆಲ್ಲ ನಾನು ಮುಂದಕ್ಕೆ ಹೋಗ್ಬೇಕಾಗತ್ತೆ ನೀವು ಕೇಳಿದಾಗ. ಈ 6 ಜನ ಒಂದೇ ನಕ್ಷತ್ರದವರನ್ನು ಒಂದು ಬೇರನ್ನು ತರಲಿಕ್ಕೆ ಅಲ್ಲಿ ಪೂಜೆ ಮಾಡಿಸಿ ಅವರಿಂದ ಅದನ್ನು ತರಿಸ್ತೇನೆ. ಅದನ್ನು ಇದರೊಳಗಡೆ ಧಾರಣೆ ಮಾಡಿರ್ತೇನೆ. ಇಷ್ಟು ನೀವು ಜಾಸ್ತಿ ಬಂದಾಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನನಗೆ. ಗುರು ಪೌರ್ಣಿಮಾ ದಿನ ಗುರುಗಳು ನಮಗೆ ಒಲಿಯುವಂಥದ್ದು. ಪ್ರತಿಯೊಬ್ಬರಿಗೂ ಪ್ರತಿ ಸ್ಥಾನಮಾನದಲ್ಲೂ ಗುರುಗಳು ಬೇಕೇ ಬೇಕಾಗ್ತಾರೆ. ಅದಕ್ಕೆ ಮಾತೃದೇವ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ದೇವ ಭವ ಅಂತ ಹೇಳ್ತಾರೆ. ಈ ಋಣತ್ರಯಗಳು ಅಂತ ಬಂದಾಗಲೂ ಕೂಡ ಅಷ್ಟೇ, ನಮಗೆ ದೇವಋಣ, ಪಿತೃಋಣ, ಋಷಿಋಣ ಅಂತ ಹೇಳ್ತಾನೆ. ಆ ಋಷಿಋಣ ಅಂತಂದರೆ ಗುರುಗಳದ್ದೇ. ಅಂತಹ ಋಣಗಳೆಲ್ಲ ಕೂಡ ನಮಗೇನಾದರೂ ಸ್ವಲ್ಪ ಮಟ್ಟಿಗಾದರೂ ನೀಗಬೇಕು ಅಂತಂದರೆ ಇಂತಹ ಗುರುಪೌರ್ಣಿಮೆಯ ದಿನ ಒಂದಷ್ಟು ಗುರುಗಳ ಸೇವೆಯನ್ನು ಮಾಡುವಂಥದ್ದು. ಎಲ್ಲಾದರೂ ಆರಾಧನೆಗಳು ಮಾಡ್ತಿರ್ತಾರೆ, ನೀವೆಲ್ಲೆಲ್ಲಿ ಇರ್ತಿರಲ್ಲೆಲ್ಲ ಕೂಡ ಒಂದಷ್ಟು ಭಾಗಶಃ ಪಾಲ್ಗೊಳ್ಳೋದು, ಏನಾದರೂ ಸೇವೆಯನ್ನು ಮಾಡುವಂಥದ್ದು ಅಂಥದ್ದನ್ನು ಮಾಡಿಕೊಳ್ಳಿ. ಗುರುವಿನ ಕೃಪೆಗೆ ನೀವು ಒಳಗಾಗ್ತೀರಿ. ಆಷಾಢ ಮಾಸದಲ್ಲಿ ಶುದ್ಧೀಕರಣ ಬಹಳ ಚೆನ್ನಾಗಿ ನಡೆಯುವಂಥದ್ದು. ನೀವು ಧ್ಯಾನ, ದೇವರನ್ನು ಮರೆ ಹೋಗುವಂಥದ್ದು. ಯಾಕಂದರೆ ಈ ಶುಭ ಕಾರ್ಯಗಳು ಯಾವುವು ನಡೆಯೋದಿಲ್ಲ, ಮಾನಸಿಕ ಕರ್ಮಗಳೇ ನಡೆಯೋದಿಲ್ಲ, ಮದುವೆ, ಮುಂಜಿ, ನಾಮಕರಣ ಯಾವುವೂ ಇರೋದಿಲ್ಲ. ಇನ್ನು ದೇವತಾ ಕಾರ್ಯಗಳು ನಿಮ್ಮನ್ನು ನೀವು ತೋರಿಸ್ಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ ನಿಮಗೆ. ಅದಕ್ಕಾಗಿ ಈ ಗುರು ಪೌರ್ಣಿಮೆಯನ್ನು ಗುರುಸೇವೆ ಮಾಡೋ ಮುಖಾಂತರ ಆಚರಣೆ ಮಾಡಿ. ಖಂಡಿತವಾಗ್ಲೂ ಗುರುಗಳೇ, ಬಹಳ ವಿಶೇಷವಾಗಿರುವಂಥ ದಿನ. ಆ ದಿನ ತಮ್ಮ ಒಂದು ಹುಟ್ಟುಹಬ್ಬ ಕೂಡ ಗುರುವಾರ ಬಂದಿದೆ. ಗುರುಗಳ ಸೇವೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಇನ್ನು ಆಷಾಢ ಮಾಸದ ಪೂರ್ವಾಷಾಢ ನಕ್ಷತ್ರದ ದಿನ ಈ ಒಂದು ಗುರು ಪೌರ್ಣಿಮೆ ವಿಶೇಷ ಇರುತ್ತೆ. ಆ ದಿನ ಸತ್ಯನಾರಾಯಣ ಪೂಜೆ ಕೂಡ ಆಚರಣೆಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆದರೂ ಕೂಡ ಬೇಡಿಕೆ ಇದ್ದವರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ತಿಳಿಸಿದ್ದೀರಾ. ಇನ್ ಕೇಸ್ ಅವ್ರು ಅದೃಷ್ಟವಂತರಾಗಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತೀನಿ ಗುರುಗಳೇ. ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.